ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಏನೇ ಮೂರಡಿ ನನಗೆ ಪಾಠನ ಅಂತ ಈಶ್ವರಿ ಹೇಳ್ತಾಳೆ. ಹೋಗೋ ದಾರಿ ಸರಿ ಇಲ್ಲ ಅಂತಂದರೆ ಪಾಠನೂ ಮಾಡ್ತೀನಿ, ಚಾಟಿ ಏಟು ಕೊಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡು ಕಣ್ ಬಿಡ್ತಾ ಇರ್ತಾಳೆ ಜೋರಾಗಿ ಈಶ್ವರಿ. ಹಂಗೆ ನೋಡಬೇಡಿ ಚಿಕ್ಕ ಅತ್ತೆ, ನಿಮ್ಮ ಕಾಪದ ಬೆಂಕಿಗೆ ನಾನು ಸುಟ್ಟಾಯ್ತೀನಿ. ನೋಡ್ಬೇಡಿ. ಯಾಕೆ ಚಿಕ್ಕತ್ತೆ, ಕಣ್ಣಲ್ಲಿ ಬೆಂಕಿ ಖಾಲಿ ಆಗೋಗದೆ ಅಂದ್ರೆ ಎಲ್ಲ ತುಸ್ಪಟಾಕಿ ಅನ್ನಿ. ಚಿಕ್ಕತ್ತೆ, ಒಂದು ಕಿವಿ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಚಿತ್ರಕ್ಕ, ನೀವು ತಿಳ್ಕೊಳ್ಳಿ. ನಾವಿಲ್ಲಿ ಏನು ಮಾಡ್ತಿರೋ ಅದು ತಿರ್ಗಾ ವಾಪಸ್ ನಮಗೆ ಬರ್ತೈತೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಜಾಸ್ತಿ ಬರೋದು ಅಂತ ವಿದ್ಯಾ ಹೇಳ್ತಾಳೆ. ಮೂರಡಿ, ಇಷ್ಟಕ್ಕೆ ನೀನು ಇಷ್ಟೆಲ್ಲ ಸಂತೋಷ ಪಟ್ರೆ ಏನವ್ವ ಸುಖ? ನೀನ್ ಏಟೇ ಆಟ ಆಡಿದ್ರು ನಿನ್ ಸ್ಥಾನ ಏನಿದ್ರು ಅಟ್ಟಿಯಿಂದ ಆಚಿಕೆ ಅಂತಾಳೆ ಈಶ್ವರಿ. ಚಿಕ್ಕತ್ತೆ, ನನ್ಗೆ ಅದ್ರ ಬಗ್ಗೆ ಯೋಚನೆನೇ ಇರ್ಲಿಲ್ಲ, ಆದ್ರೆ ನೀವ್ ಹೇಳಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನಿಸ್ತೈತೆ ಅಂತ ವಿದ್ಯೆ ಹೇಳ್ತಾಳೆ. ನೀನೇನೇ ಯೋಚನೆ ಮಾಡಿದ್ರು ನಿನ್ನಿಂದ ಬದಲಾಯಿಸಕ್ ಆಗಕ್ಕಿಲ್ಲ, ಬದಲಾಯಿಸಕ್ ನಾನು ಬಿಡಕ್ಕೂ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಸವಾಲ್ ಹಾಕೇ ಬಿಟ್ರ ಚಿಕ್ಕತ್ತೆ? ಅನ್ಮ್ಯಾಕೆ ಸವಾಲ್ನ ಸ್ವೀಕಾರ ಮಾಡೇ ಮಾಡ್ತೀನಿ ಬಿಡಿ. ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಇಟ್ಕೆ ಹೊಡೆದು ವಿದ್ಯೆ ಇಲ್ಲ ಅಂದ್ರೆ ಬಾಂಡ್ ಪೇಪರ್ ಮೇಲೆ ಬರ್ದಿಟ್ಕೊಳ್ಳಿ. ಇವತ್ತು ನನ್ನ ಗಂಡ ನಮ್ಮ ಮಾವ ಇನ್ನೂ ಒಂದು ಮಾಡ್ದಂಗೆ ನಾನು ಮಾವ ಇಂಥವ ಶ್ರಮೆ ಪಡ್ಕೊಂಡು ಅಟ್ಟಿ ಒಳಗಡೆ ಬಂದೇ ಬರ್ತೀನಿ. ತಿರ್ಗಾ ಅವ್ರ ಬಾಯಲ್ಲಿ ಮುದ್ದು ಸೊಸೆ ಅಂತ ಕರ್ಸ್ಕೊಂತೀನಿ. ಮತ್ತು ಇದಕ್ಕಿಂತ ಹೆಚ್ಚಾಗಿ ಉರ್ಕೊಳ್ಳೋದಕ್ಕೆ ಸಿದ್ಧ ಆಗ್ಬಿಡಿ ಅಂತ ಹೇಳಿ ವಿದ್ಯಾ ಹೊರಟೋಗ್ತಾಳೆ. ನೋಡ್ದೇನವ ಏಟ್ ಕೊಬ್ಬಿಂದ ಮಾತಾಡ್ಬಿಟ್ಟು ಹೋತಾವಳೆ ಅಂತ ಚಿತ್ರ ಹೇಳ್ತಾಳೆ. ಸೂರ್ಯ ಮುಳುಗಾಲ ಆಗ್ಲೇಯ, ಕಿರಣಗಳು ಜೋರಾಗಿ ಉರಿಯೋದು. ಹಂಗೇಯ ಅವಳು ಅದೇಟು ಒಳ್ದಾಳೋ ಒಳಿಲಿ, ಅವಳಿಗೆ ಯಾವಾಗ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ತಿಳಿದೈತೆ ಈಶ್ವರಿಗೆ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಬೆಳಗ್ಗೆ ಎದ್ದು ಶಿವರಾಮೇಗೌಡರು ರೆಡಿಯಾಗಿ ಪೂಜೆ ಮಾಡ್ತಿರ್ತಾರೆ. ಶಿವರಾಮನ್ ಪೂಜೆನೂ ಮುಗೀತು. ಆದ್ರೆ ಅಟ್ಟಿ ಒಳಗೆ ಕೋಣೆನಲ್ಲಿ ಹೆಂಗಸ್ರೆಲ್ಲ ಸೇರ್ಕೊಂಡು ಏನ್ ಸೊಣ ಅಂತಾರೋ ಕಣೆ. ಒಸಿ ಬಿರ್ಬಿರ್ನೆ ಬಂಡ್ರೆ ಅಂತ ಅಜ್ಜಮ್ಮ ಕರೀತಾ ಇರ್ತಾಳೆ. ಅಮ್ಮಮ್ಮ ಅವತ್ತಾರನೆ ಯಾರಿಗೋ ಶುರು ಹಚ್ಕೊಂಡಿದ್ಯಾ ನೀನ್ ಸುಪ್ರಭಾತವ ಅಂತ ಭದ್ರ ಕೇಳ್ತಾನೆ. ಇನ್ಯಾರ್ಗಪ್ಪ? ನಮ್ಮನೆ ಹೆಣ್ಣೈಕಳಿಗೆ. ಅವು ಸರಿಯಾದ ಟೈಮ್ಗೆ ರೆಡಿ ಆಗಕ್ಕಿಲ್ಲ, ನಮ್ಮವ್ವ ಮಾತಾಡೋದು ಬಿಡಕ್ಕಿಲ್ಲ. ಅದ್ ಸರಿ, ನೀನ್ ಎಲ್ಗ್ಲ ಹೋಗಿದ್ದೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಪ್ಪಯ್ಯ, ನಾನು ಕ್ವಾಟ್ಲೇನುವೆ ಎಲ್ಲ ಬೂತ್ ಕಡೆ ಓದ್ ಬಂದ್ವು, ಎಲ್ಲ ಸಂದಾಗ ನಡೀತೈತೆ ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ಗೋವಿಂದ ಬಂದ್ನೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಚಿಕ್ಕಪ್ಪ ದೊಡ್ಡಿ ಕಡೆ ಹೋಗಿ ಹಂಗೆ ಊರೊಳಗೆ ಹೋಗಿ ಬರ್ತೀನಿ ಅಂತಂದ್ರು. ಅಪ್ಪಯ್ಯ, ಎಲ್ಲೂ ಏನ್ ತೊಂದ್ರೆನೂ ಇಲ್ಲ, ಎಲ್ಲ ಸಂದಾಗ ಆಗ್ತೈತೆ. ಈ ಕಿತ ನಿನ್ಗೆಲ್ಲದ್ರಲ್ಲೇ ಅನುಮಾನನೇ ಇಲ್ಲ ಅಂತ ಭದ್ರ ಹೇಳ್ತಾನೆ. ಹೆಂಗೋ ದ್ಯಾವ್ರ ದಯದಿಂದ ಒಳ್ಳೇದಾಗ್ಬಿಟ್ರೆ ಸಾಕು. ನೀನಾದ್ರೂ ಹೊಸಿ ಬಿರ್ನೆ ಬಾರೆ ಅಂತ ಕೂಗ್ತಾ ಇರ್ತಾಳೆ ಅಜ್ಜಮ್ಮ. ಮೋಹನ ಹೊರಗಡೆಯಿಂದ ಬುಟ್ಟಿ ಬರ್ತಾಳೆ. ಇದೇನೆ ಆಚೆ ಕಡೆಯಿಂದ ಬರ್ತಾ ಇದ್ದೀಯಾ? ಹೋಗಿದ್ದೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಮತ್ತೆ ಉಲ್ಕೇರಮ್ಮನ್ಗೆ ಅಭಿಷೇಕ ಮಾಡಿಸ್ತೀನಿ ಅಂತ ಅರಕೆ ಮಾಡ್ಕೊಂಡಿದ್ದೆ, ಅದಕ್ಕೆ ಪೂಜಾರಪ್ಪನ್ಗೆ ಅರಕೆ ಸಾಮಾನೆಲ್ಲ ಕೊಟ್ಟು ಬರೋಣ ಅಂತ ಹೋಗಿದ್ದೆ ಅಂತ ಮೋಹನ ಹೇಳ್ತಾಳೆ. ಒಳ್ಳೇದಾಯ್ತು ಬಿಡು. ಅಯ್ಯ, ಇನ್ನ ಈ ಮುಕ್ಕಳು ಅದೇಟ್ ಬಣ್ಣ ಹಚ್ಕೊಂತಾವೋ ಗೊತ್ತಿಲ್ಲ. ಹೊಸಿ ಬಂಡ್ರೆ ಅಂತ ಅಜ್ಜಮ್ಮ ಕೂಗ್ತಿರ್ತಾಳೆ. ಬಂದ್ವಿ ಕಣವ್ವ ಅಂತ ಸಾವಿತ್ರಿನ್ನು ವಿನಂತಿ ಬರ್ತಾರೆ. ಅವ್ವ ಮಗಳು ಇನ್ನ ಆಚೆ ಕಡೆ ಒಂಡಿಲ್ಲ, ಇನ್ನು ಏಟೋತ್ರೆ ಬಂಡ್ರೆ ಬೇಗ ಅಂತ ಅಜ್ಜಮ್ಮ ಕೂಗ್ತಿರ್ತಾಳೆ. ಈ ಮುದುಕಿ ಯಾಕೆ ಹಿಂಗ್ ಬಡ್ಕೊಂಡ್ ಸಾಯ್ತಾವಳೆ? ಮಗ ಗೆದ್ಬಿಡ್ತಾನೆ ಅಂತ ದುರಂಕಾರ. ಈಗ್ಲೇ ಹಿಂಗೆ ಇನ್ನು ಗೆದ್ಬಿಟ್ರೆ ಹಿಡಿಯಕ್ಕಾಗಕ್ಕಿಲ್ಲ ಅಂತ ಈಶ್ವರಿ ಬೈತಿರ್ತಾಳೆ. ಗೆಲ್ಲಲ್ಲ ಕಣಂತೆ ಬಿಡವ್ವ, ಅದ್ ಗೊತ್ತಿರೋ ವಿಷಯ ತಾನೆ ಅಂತ ಚಿತ್ರ ಹೇಳ್ತಾಳೆ. ನೀನು ಹೊಸಿ ಮೆಲ್ಲಗ್ ಮಾತಾಡು, ಇಲ್ಲಾಂದ್ರೆ ಬಳೆ ತುರುಕ್ಬಿಡ್ತೀನಿ ಬಾಯೊಳಕ್ಕೆ ಅಂತ ಈಶ್ವರಿ ಹೇಳ್ತಾಳೆ. ಸರಿ, ವಿದ್ಯೆ ಎಲ್ಲ ಕಾಣ್ತಿಲ್ವಲ್ಲ ಅಂತ ಅಜ್ಜಮ್ಮ ಕೇಳ್ತಾಳೆ. ಲೇ ಸಾವಿತ್ರಿ ಅಂತ ಅಜ್ಜಮ್ಮ ಸಾವಿತ್ರಿನ ಕೇಳ್ತಾಳೆ. ನಮ್ಗೇನ್ ಗೊತ್ತವ್ವ ಅಂತಾಳೆ ಸಾವಿತ್ರಿ. ನಿನ್ಗೇನ್ ಗೊತ್ತಿರ್ತದೆ ಬಿಡು, ಎಲ್ಗೋಗಿರ್ಬೋದು ಅಂತ ಹೇಳ್ಕೊಂತಿರ್ತಾಳೆ ಅಜ್ಜಮ್ಮ. ಅಂತ ಈಶ್ವರಿ, ಚಿತ್ರ ಇದೆಯಲ್ಲೇ ಅಂತ ಕೇಳ್ತಾಳೆ. ನನ್ಗೇನವ ಗೊತ್ತು ಅಂತ ಚಿತ್ರ ಅಂತಾಳೆ. ಆ 3 ಅಡಿ ಏನಾದ್ರ 3 ಅಡಿ ಕೆಲಸ ಮಾಡಕ್ ಹೊಂಟವಳೆ ಹೆಂಗೆ ಅಂತ ಈಶ್ವರಿ ಅಂತಿರ್ತಾಳೆ. ವಿದ್ಯಾನ್ನು ಕ್ವಾಟ್ಲೆಯನ್ನು ಊರೊಳಗಡೆ ಪ್ರಚಾರ ಮಾಡ್ತಿರ್ತಾರೆ, ಮನೆ ಹತ್ರಗೂ ಹೋಗಿ. ಆಗಪ್ಪ, ಕ್ರಮ ಸಂಖ್ಯೆ 1 ಅರಿದೆ, ಇದಕ್ಕೆ ಓಟ್ ಹಾಕ್ಬೇಕಾಯ್ತೆ ಅಂತ ಕ್ವಾಟ್ಲೆ ತಡ ಆಗ್ತದೆ ಹೊರಡಿ ಅಂತ ಹೇಳ್ತಿರ್ತಾನೆ. ಊರಿನ ವ್ಯಕ್ತಿ ಸರಿ ಅಣ್ಣ ಅಂತ ಹೋಗ್ತಾರೆ. ಮುಂದಕ್ಕೆ ಬರ್ತಾ ಇರ್ತಾರೆ. ಆ ಮನೆಯಿಂದ ಒಬ್ಬ ಹೆಂಗ್ಸ್ ಬರ್ತಾಳೆ ಈಚೆ. ಕ್ವಾಟ್ಲೆ ಅಣ್ಣ ಅಂತಾಳೆ ವಿದ್ಯಾ. ಅಕ್ಕ, ಮರಿದೆ, ಇದಕ್ಕೆ ಓಟ್ ಹಾಕ್ಬೇಕು, ಅರ್ಥ ಆಯ್ತೆ? ಹೊರಡಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಇನ್ನೊಬ್ರು ಮನೆ ಹತ್ರ ಬಂದು ಸುಮಕ್ಕ ಅಂತ ಕೂಗ್ತಾಳೆ ವಿದ್ಯಾ. ಅಯ್ಯೋ, ಇನ್ನೂ ನೀವು ಓಟ್ ಹಾಕೋದಕ್ ಹೋಗ್ಲಿಲ್ವೇ? ಬಿರಿನ ಹೋಗಿ ಒತ್ತಾಗೋತದೆ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯಮ್ಮ, ಇಲ್ಲ ಕಣವ್ವ, ಇನ್ ಸ್ವಲ್ಪ ಹೊತ್ತಿಗೆ ಹೋಗ್ತೀವಿ ಅಂತ ಹೇಳ್ತಾಳೆ. ನಮ್ಮೂರಿಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ತಪ್ಪದೆ ನಮ್ಮ ಮಾವನಿಗೆ ಓಟ್ ಹಾಕ್ಬೇಕು, ಆಯ್ತಾ ಅಂತ ಕೇಳ್ತಾಳೆ ವಿದ್ಯಾ. ಊರಿಗೆ ಒಳ್ಳೇದಾಗೋದು ಆಮೇಲೆ ಕಣವ, ಮೊದ್ಲು ಅಟ್ಟಿಗೆ ಆಗೋದ್ ಬೇಡ್ವೆ? ಆ ಬೆಟ್ಟೈನ್ ಕಡೆಯವರು ದುಡ್ಡು ಕೊಟ್ಟವ್ರೆ, ನಿಮ್ ಕಡೆಯವರು ಈ ಕಡೆಗೆ ಬಂದೇ ಇಲ್ಲ ಅಂತ ಹೇಳ್ತಾರೆ ಅಯ್ಯಮ್ಮ.
ಸುಮಕ್ಕ ಒಂದು ಮಾತಕ್ಕೆ ಎಷ್ಟು ದುಡ್ಡು ಕೊಟ್ಟವ್ರೆ ಅಂತ ವಿದ್ಯಾ ಕೇಳ್ತಾಳೆ. 1,000 ಕೊಟ್ಟವ್ರೆ ಕಣವ್ವ ಅಂತಾಳೆ. ನಮಸ್ಕಾರ ಕಣವ್ವ ವಿದ್ಯಾ ಅಂತ ಒಳಗಡೆಯಿಂದ ಹೊರಗಡೆ ಅವ್ರ ಗಂಡ ಬರ್ತಾರೆ. ನಮಸ್ಕಾರ ನಾಗಣ್ಣ ಅಂತಾಳೆ ವಿದ್ಯಾ. ನಾಗಣ್ಣ ಅನ್ನೋನು ಅವ್ರ ಹೆಂಡತಿಗೆ ಆಡ್ ಮಾರಿದ್ದು ದುಡ್ಡು ಕೊಟ್ಟವ್ರೆ ಅಂತ ಕೊಡ್ತಾನೆ. ಅಣ್ಣ ನಿಮ್ಮ ಆಡ್ನ 8 ವರ್ಷ ಸಾಕಿದ್ರಿ, ಎಷ್ಟಕ್ಕೆ ಮಾರಿದ್ರಿ ಅಂತ ವಿದ್ಯಾ ಕೇಳ್ತಾಳೆ. 2 ವರ್ಷದ ಮಣ್ಕ ಕಣವ್ವ, 8,000 ರೂಪಾಯಿಗೆ ಹೋಯ್ತು ಅಂತ ನಾಗಣ್ಣ ಅನ್ನೋರು ಹೇಳ್ತಾರೆ. ಅಲ್ಲ ಅಣ್ಣ, 2 ವರ್ಷ ಸಾಕಿರೋ ಆಡ್ಮರಿಗೆ 8,000 ರೂಪಾಯಿ ಬೆಲೆ ಐತೆ. 5 ವರ್ಷ ನಮ್ಮನ್ನ ಆಳ್ತಾರೆ, ಅವ್ರು ನಿಮಗೆ ಕೊಡೋ ಬೆಲೆ ಬರೀ 1,000 ರೂಪಾಯಿನಾ? ಅದಕ್ಕೆ ಆ ಆಡ್ಗಿರೋ ಬೆಲೆ ನಿಮ್ಗಿಲ್ಲ ಅನ್ನಂಗಾಯ್ತು. ನೋಡಿ ಅಕ್ಕ, ಮತದಾನ ಅನ್ನೋದು ನಮ್ಗಿರೋ ಹಕ್ಕು, ಅದಕ್ಕೆ ಯಾರು ಬೆಲೆ ಕಟ್ಟೋದಕ್ಕಾಗಕ್ಕಿಲ್ಲ. ಅಂದ್ಮೇಕೆ ಅದನ್ನ ಮಾರ್ಕೋಬಾರ್ದು ನಾವು, ಅದಕ್ಕೆ ಮತದಾನ ಅನ್ನೋದು. ಅದನ್ನ ಸರಿಯಾಗಿರೋ ವ್ಯಕ್ತಿಗೆ ಹಾಕ್ದಾಗೆ ನಮ್ಮ ಬದುಕು ಬಂಗಾರ ಆಗೋದು ಅಂತ ವಿದ್ಯೆ ಹೇಳ್ತಾಳೆ. ನಾವೆಂತ ತಪ್ಪು ಮಾಡ್ತಾ ಇದ್ದೀವಿ ಅಂತ ಈಗ ಅರ್ಥ ಆಯ್ತು ಕಣವ್ವ. ಹಸುದ್ಗಳ್ಗೋಗಿ ವರ್ಷದ್ಗಳು ಕಳ್ಕೊಂಡಂಗಾಗ್ತಿತ್ತು ಅಂತ ನಾಗಣ್ಣ ಅನ್ನೋರು ಹೇಳ್ತಾರೆ. ನಾವಿನ್ ಬರ್ತೀವಣ್ಣ ಅಂತ ಕ್ವಾಟ್ಲೆನ್ನು ವಿದ್ಯಾ ಮುಂದಕ್ಕೆ ಬರ್ತಾರೆ. ನಿನ್ ದುಡ್ಡು ಒಳಗಡೆ ಮಡಗ್ಬಿಟ್ಟು ಹೋಗ ID ಕಾರ್ಡ್ ತಗೊಂಡ್ ಬಾ, ಹೋಗು ಓಟ್ ಹಾಕಕ್ ಹೋಗೋಣ ಅಂತ ನಾಗಣ್ಣ ಅವ್ರ ಹೆಂಡತಿಗೆ ಹೇಳ್ತಿರ್ತಾರೆ. ಕ್ವಾಟ್ಲೆನನ್ನು ವಿದ್ಯಾ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಯಾರೋ ಒಬ್ರಿಬ್ರು ಗಂಡ ಹೆಂಡತಿ ಬರ್ತಾರೆ. ವಿದ್ಯಾ ಅವ್ರನ್ನ ನಿಲ್ಸಿ, ಅಕ್ಕ ಅಣ್ಣ ಓಟ್ ಹಾಕಿದ್ರೆ ಅಂತ ಕೇಳ್ತಾಳೆ. ಯಾವ ಓಟ್ ಹಾಕಿ ಏನಾಗಬೇಕಾಗಿದೆ ಕಣವ್ವ, ಶಾನೆ ಮುಖ್ಯವಾದ ಕೆಲಸ ಐತೆ ಅಂತ ಹೋಗೋದಕ್ಕೆ ಹೋಗ್ತಾರೆ. ಅಣ್ಣ ಅಂತ ಅಡ್ಡ ಹಾಕ್ತಾಳೆ ವಿದ್ಯಾ. ಅಲ್ಲ ಅಣ್ಣ, ಓಟು ಅನ್ನೋದು ನಮ್ಗಿರೋ ಅಧಿಕಾರ, ಅದನ್ನ ನಾವು ಚಲಾಯಿಸದೆ ಹೋದ್ರೆ ನಾಳಿಕೇನಾದ್ರೂ ಕಷ್ಟ ಬಂದ್ರೆ ನಮ್ಗೆ ಏನು ಅಂತ ಪ್ರಶ್ನೆ ಮಾಡ್ತೀರಾ? ನೋಡಿ, ಮೊದಲು ನಮ್ಮನ್ನ ಆಳ್ಬೇಕು ಅನ್ನೋ ಜನ ಹೆಂಗಿರ್ಬೇಕು ಅನ್ನೋ ನಿರ್ಧಾರ ನಮ್ಮ ಕೈಲೇ ಇರ್ತೈತೆ, ಅದನ್ನ ಸರಿಯಾಗಿ ನಿಭಾಯಿಸ್ಬೇಕು. ಅದಕ್ಕೆ ಫಸ್ಟು ನಮ್ಮ ಕರ್ತವ್ಯನ ನಿಭಾಯಿಸಿ ಆಮೇಲೆ ಪ್ರಶ್ನೆ ಮಾಡಬೇಕು. ನೀವು ಯಾರಿಗೆ ಬೇಕಾದರೂ ವೋಟ್ ಮಾಡಿ, ಆದರೆ ತಪ್ಪದೆ ವೋಟ್ ಮಾಡಿ ಅಂತ ವಿದ್ಯೆ ಹೇಳ್ತಾಳೆ. ನಿನ್ನ ಮಾತನಾಗೂ ಅರ್ಥ ಆಯ್ತು ಕಣವ್ವ, ಮೊದಲು ನಾವು ವೋಟ್ ಹಾಕ್ಬಿಟ್ಟು ಆಮೇಲೆ ಬೇರೆ ಕೆಲಸ ನೋಡ್ಕೊತೀವಿ ಅಂತ ಊರಿನವರು ಹೇಳ್ತಾರೆ. ಇಲ್ಲಿ ನಮ್ಮ ಮಾತು ನಡೆಯಕ್ಕಿಲ್ಲ, ಆದರೆ ನಮ್ಮ ಮತ ನಡೆಸ್ತೈತೆ. ಬರೀ ಇಲ್ಲಿ ಮಾತ್ರ ಅಲ್ಲಕ್ಕ, ದೇಶನ್ ಕೂಡ. ಅಂದ್ಮೇಕೆ ನಾವು ಮತದಾನ ಮಾಡ್ಬೇಕಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಅಣ್ಣ ID ಕಾರ್ಡ್ ಇದ್ದದೆ ಅಂತ ಕ್ವಾಟ್ಲೆ ಕೇಳ್ತಾನೆ. ಆಧಾರ್ ಕಾರ್ಡ್ ಇದ್ದದೆ ಅಂತ ಹೇಳ್ತಾರೆ ಅವರು. ಪರವಾಗಿಲ್ಲ, ಅದೇ ನಡೀತೈತೆ ಹೋಗಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಗಂಡ ಹೆಂಡತಿ ಹೋಗ್ತಾರೆ. ಬಿರಿನೆ ಹೋಗೋಣ, ಮರಿದೆ ಓಟ್ ಹಾಕ್ಬೇಕು ಅಂತ ಕ್ವಾಟ್ಲೆ ಹೇಳ್ತಾ ಇರ್ತಾನೆ. ನೋಡಿದ್ರ ಅತ್ಕೆಮ್ಮ ಜನಗಳ ಮನಸ್ಸನ್ನ ಎಷ್ಟು ಬಿರ್ನೆ ಬದಲಾಯಿಸ್ಬಿಟ್ರಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಇಲ್ಲ ಕ್ವಾಟ್ಲೆ ಅಣ್ಣಯ್ಯ, ಇರೋ ಸತ್ಯನೇ ಹೇಳ್ದೆ ಅಷ್ಟೇಯ ಅಂತ ವಿದ್ಯೆ ಹೇಳ್ತಾಳೆ. ಅತ್ಕೆಮ್ಮ ಎಲ್ರು ಹೇಳ್ತಾರೆ, ಆದ್ರೆ ಮನಸ್ಸು ಮುಟ್ಟಂಗೆ ಹೇಳ್ತೀರಾ ನೋಡಿ, ಅದಕ್ಕೆ ಜನ ನಿಮ್ಮ ಮಾತನ್ನ ಅಷ್ಟು ಬೇಗ ಕೇಳೋದು. ಸರಿ ಬನ್ನಿ ಅತ್ಕೆಮ್ಮ, ಹೋಗಿ ಹಂಗೆ ಮಾತಾ ಕೇಳೋಣ ಅಂತ ಹೇಳ್ತಾನೆ ಕ್ವಾಟ್ಲೆ. ಅಲ್ಲಿಂದ ಹೋಗ್ತಾರೆ ವಿದ್ಯನ್ನು ಕ್ವಾಟ್ಲೆ. ಮನೆ ಹತ್ರ ಶಿವರಾಮೇಗೌಡರು ಮತ್ತೆ ಭದ್ರೇಗೌಡರು ಕೂತಿರ್ತಾರೆ. ಅಜ್ಜಮ್ಮ ಮೋಹನ ಈಶ್ವರಿ ಅಂತ ಕೂಗ್ತಿರ್ತಾಳೆ. ಅಜ್ಜಮ್ಮ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ ಕೂಗ್ಕೊಂಡು. ಇದೇನವ್ವ ಬೆಕ್ ಮರಿ ಹಾಕ್ದಂಗೆ ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದಿ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಲ್ಲ ಕಣ್ಲ, ನಮ್ಮ ಹೆಂಗಸರು ಮುಖ ತೊಳ್ಕೊಂಡು ಬಣ್ಣ ಬಳ್ಕೊಳಕ್ಕೆ ಈಟೊತ್ಬೇಕಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಏನ್ ಟೈಮ್ ಬಿಡ್ತು ಅಂತ, ಬತ್ತಾರ್ ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲೇ ಮನೆ ಮುಂದೆ ಇಬ್ರು ಹೆಂಗಸರು ಹೋಗ್ತಾ ಇರ್ತಾರೆ. ಅಲ್ಲಿಗೆ ವಿದ್ಯನ್ನು ಕ್ವಾಟ್ಲೆ ಬರ್ತಾನೆ. ಬಂದ್ಬಿಟ್ಟು, ವಿದ್ಯಾ ರಾಜಕ್ಕ, ನೀವೆಲ್ರೂ ಈ ಸಿಂಹದ ಇರೋ ಗುರ್ತಿರೋದಕ್ಕೆ ಹಾಕ್ಬೇಕು ಓಟ್ ಮಾಡಿ ನಮ್ಮ ಮಾವಿನೇ ಗೆಲ್ಸ್ಬೇಕು ಅಂತ ವಿದ್ಯೆ ಹೇಳ್ತಿರ್ತಾಳೆ ಮನೆ ಮುಂದೆ. ಶಿವರಾಮೇಗೌಡರು ನೋಡ್ತಾ ಇರ್ತಾರೆ, ಮನೆಯವ್ರು ಎಲ್ರು ನೋಡ್ತಾ ಇರ್ತಾರೆ ವಿದ್ಯಾನ. ಇದನ್ನ ನೋಡಿ ಅಜ್ಜಮ್ಮ, ಅಲ್ಲಿ ನೋಡ್ರಿ ನೀವು ಒಟ್ಟಿಗೆ ದೊಡ್ಡವರು, ಎದ್ದು ಸೀರೆ ಉಟ್ಕೊಂಡು ಸಿಂಗಾರ ಮಾಡ್ಕೊಳ್ಳೋದ್ರೆ ಅಲ್ಲೇ ಆಗೋಯ್ತು. ಆದ್ರೆ ಅವಳನ್ನ ನೋಡಿ ಒತ್ತರ್ಕೆ ಎದ್ದು ಆದಿ ಬೀದಿ ಹೋಗೋರ್ನ ಬರೋರ್ನೆಲ್ಲ ಓಟ್ ಕೇಳ್ತಾವಳೆ ಅಜ್ಜಮ್ಮ ಹೇಳ್ತಾಳೆ. ನೋಡಿದ್ರ ಅದಕ್ಕೆ ಮಳ್ಳಿ ಹೆಂಗೋಗವಳೆ, ನಮ್ಮನ್ನ ಬಯಸ್ಬೇಕು ಅಂತಾನೆ ಅವಳೆ, ಬರ್ಲಿ ಇತ್ಲಾಗೆ ಮಾಡ್ತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಲೇ ಕ್ವಾಟ್ಲೆ, ಪ್ರಚಾರಕ್ಕೆ ಹೋಯ್ತೀವಿ ಅಂತ ಹೇಳಲೇ ಇಲ್ಲಲ್ಲ ಅಂತ ಭದ್ರ ಹೇಳ್ತಾನೆ. ಅಣ್ತಮ್ಮ ಅದು ಅತ್ಕೆಮ್ಮ ಜೊತೆಲ್ ಬಾ ಅಂತ ಕರ್ಕೊಂಡೋದ್ರು. ಇಡೀ ಊರಲ್ಲಿರೋ ಒಂದ್ ಮನೆಯನ್ನು ಬಿಟ್ಟಿಲ್ಲ. ಮಾವಯ್ಯನ್ಗೆ ಓಟ್ ಮಾಡಬೇಕು, ಮಾವಯ್ಯ ಗೆದ್ರೆ ಏನ್ ಮಾಡ್ತಾರೆ ಅಂತ ಎಲ್ಲಾರ್ಗೂ ಮನದಟ್ಟು ಮಾಡ್ಬಿಟ್ಟು ಬಂದವ್ರೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಸಾವಿತ್ರಿ ಹತ್ರಕ್ ಬಂದವಾಗ ಅದೇನೋ ಕೇಳ್ತೀನಿ ಅಂದಲ್ಲವ, ಕೇಳು ಅಂತ ಈಶ್ವರಿ ಹೇಳ್ತಾಳೆ. ಸಾಕ್ ನೀವು ಪ್ರಚಾರ ಮಾಡಿದ್ದು, ಒಳಕೋಗಿ ಕ್ಯಾಮೆ ನೋಡ್ಕೊ ಅಂತ ಸಾವಿತ್ರಿ ಹೇಳ್ತಾಳೆ. ಸಾವಿತ್ರಿ ಅಮ್ಮ, ಓಟ್ ಹಾಕ್ಬಿಟ್ಟು ಬಂದ್ಮೇಕೆ ನಾನು ಕ್ಯಾಮೆ ಮಾಡ್ತೀನಿ ಅಂತಾಳೆ ವಿದ್ಯಾ. ನನ್ನ ಜೀವನದಲ್ಲೇ ಮೊದಲನೇ ಕಿತ ಓಟ್ ಹಾಕ್ತಾ ಇರೋದು, ನಾನು ಮೊದಲನೇ ಓಟು ಮಾವಯ್ಯನ್ಗೆ ಹಾಕ್ಬೇಕು, ಇವರು ಗೆಲ್ಬೇಕು ಅಂತವ ಸಾನೆ ಆಸೆ ಮಾಡ್ಕೊಂಡಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಓಹೋ, ನೀವೊಂದು ಓಟ್ ಹಾಕಿದ್ರೆ ನಮ್ಮ ಅಣ್ಣ ಗೆಲ್ಲಕ್ಕಿಲ್ಲ ನೋಡು, ಸುಮ್ಮನೆ ಬಾಯಿ ಮುಚ್ಕೊಂಡು ಒಳಕೋಗೆ ಅಂತ ಸಾವಿತ್ರಿ ಹೇಳ್ತಾಳೆ. ಅವಳನ್ನ ಯಾಕೆ ಓಟ್ ಹಾಕೋದು ಬೇಡ ಅಂತ ಹೇಳ್ತಾ ಇದ್ದಿ? ಯಾಕೆ ನನ್ನ ಮಗನ್ನ ಗೆಲ್ಸ್ಬೇಕು ಅಂತ ಟೊಂಕ ಕೊಟ್ಕೊಂಡು ನಿಲ್ತಾವಳಲ್ಲ, ಅದಕ್ಕೆ ಹೇಳ್ತಾ ಇದ್ದೀಯಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ವ ಹಂಗಲ್ಲ ಕಣವ್ವ, ಇವಳು ಒಂದು ಓಟ್ಗೋಸ್ಕರ ನಮ್ಮ ಮಟ್ಟಿಗೆ ಅನ್ಯಾಯ ಮಾಡಿರೋದನ್ನ ಮರ್ತ್ಬಿಟ್ಟ ಅಂತ ಸಾವಿತ್ರಿ ಕೇಳ್ತಾಳೆ.
ಅರೆಯಕ್ಕೆ ನಾನೇನು ನೀವೆಲ್ಲ ಏನು ಮಾಡಿದ್ದೀರಿ, ಅವಳೇನು ಮಾಡವಳೆ ಅನ್ನೋದು ಸಂದಕ್ಕೆ ಗೆಪ್ತಿ ಐತೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದ್ದಾತು ಅಂತ ಹಿಂಗೆಲ್ಲ ಮಾತಾಡ್ತಿ? ಒಂದು ಮತದ ಬೆಲೆ ಏನು ಅಂತ ಗೊತ್ತೇನೆ ನಿನಗೆ? ಎಷ್ಟೋ ಜನ ಒಂದು ಮತದಲ್ಲಿ ಸೋತವ್ರೆ, ಗೆದ್ದವ್ರೆ. ಅದಕ್ಕೆ ಒಂದೊಂದು ಮತನೂ ಮುಖ್ಯನೇ. ಏನು ಕಣ್ಲಾ, ನಾನು ಹೇಳಿದ್ದು ಸರಿ ಅಲ್ವೇನ್ಲ ಅಂತ ಅಜ್ಜಿ ಶಿವರಾಮೇಗೌಡ್ರನ್ನ ಕೇಳ್ತಾಳೆ. ಶಿವರಾಮೇಗೌಡರು ಅವ್ವ ನನ್ಗೆ ಆಶೀರ್ವಾದ ಮಾಡು ಅಂತ ಆಶೀರ್ವಾದ ಇಸ್ಕೊತಾರೆ. ಒಳ್ಳೇದಾಗ್ಲಿ ಕಣಪ್ಪ ಅಂತಾಳೆ ಅಜ್ಜಮ್ಮ. ಆಮೇಲೆ ನಮ್ಮ ಭದ್ರನ್ ಕರ್ಕೊಂಡು ಹೋಗ್ತೀನಿ, ನೀವು ನಿಧಾನಕ್ಕೆ ಬನ್ರಿ ಅಂತ ಕ್ವಾಟ್ಲೆ ಬಾರ್ಲಾ ಅಂತ ಅಂದ್ಬಿಟ್ಟು ಭದ್ರ ಮತ್ತೆ ಕ್ವಾಟ್ಲೆ ಶಿವರಾಮೇಗೌಡರು ಹೋಗ್ತಾರೆ. ಕೇಳಿಸ್ಕೊಂಡ ನಮ್ಮಣ್ಣ ಏನು ನಿನ್ನ ಬಾ ಅಂತ ಹೇಳಲಿಲ್ಲ, ಒಳಕ್ಕೆ ಹೋಗೆ. ಓಹೋ, ನಿನ್ಗೇನು ಸನ್ಮಾನ ಮಾಡಿ ಒಳಗೆ ಕಳಿಸ್ಬೇಕಾ? ಹೋಗಿ ಒಳಕ್ಕೆ ಅಂತ ಗದರ್ತಾಳೆ ಸಾವಿತ್ರಿ. ವಿದ್ಯಾ ಒಳಕ್ಕೆ ಹೋಗೋದಕ್ಕೆ ಮನೆ ಒಳಗೆ ಹೋಗೋದಕ್ಕಂತ. ಲೇ ವಿದ್ಯಾ ಅಂತ ಅಜ್ಜಮ್ಮ ಕೂಗ್ತಾರೆ. ಏ ವಿದ್ಯಾ, ನೀನು ನಿಂತ್ಕ. ಏನೇ ಅವನೇನು ಇವಳನ್ನ ಬೇಡ ಅಂತ ಹೇಳಿದ್ನೆ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಮ್ಮಮ್ಮ ಅವಳನ್ನ ಯಾಕೆ ತಡೀತಿದ್ದಿ ಅಂತ ವಿನಂತಿ ಹೇಳ್ತಾಳೆ. ಅಮ್ಮಮ್ಮನೇ ಕಣೆ ಹೇಳ್ತಾ ಇರೋದು, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಎಲ್ಲದಕ್ಕೂ ಬಾಯಿ ಹಾಕಕ್ಕೆ ಬಂದ್ಬಿಡ್ತೀರಾ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನಂಗೆ ಸಂದಾಗಿ ಗೊತ್ತದೆ. ಲೇ ಮೋಹನ, ನಮ್ ಕಾರ್ಡ್ ಎಲ್ಲವೇ ಅಂತ ಅಜ್ಜಮ್ಮ ಹೇಳ್ತಾಳೆ. ಬಾಟ್ಲೆ ತವನೇ ಅದೇ ಅತ್ತೆ ಅಂತ ಹೇಳ್ತಾಳೆ ಮೋಹನ. ಹಾಗಾದ್ರೆ ಸರಿ, ಲೇ ವಿದ್ಯಾ ನನ್ನ ಜೊತೆ ಬಾರೆ ಅಂತ ಅಜ್ಜಮ್ಮ ಕರೀತಾಳೆ. ಸರಿ ಅಜ್ಜಿ ಅಂತಾಳೆ ವಿದ್ಯಾ. ಆಮೇಲೆ ನಿಮ್ಮ ಕಾರ್ಡ್ ತಗೊಂಡು ಅಟ್ಟಿ ಬಾಕ್ಲು ಹಾಕೊಂಡು ಬೇಗ ಬಂದ್ಬಿಡಿ ಅಂತ ಹೇಳ್ತಾಳೆ ಅಜ್ಜಿ. ಮೋಹನ ಬಾರೆ ಅಂತ ಅಜ್ಜಮ್ಮ ಮತ್ತೆ ವಿದ್ಯಾ ಮೋಹನ ಹೋಗ್ತಾರೆ. ಈಶ್ವರಿನ್ ನೋಡ್ಕೊಂಡು ವಿದ್ಯಾ ಕಿರು ನಗೆ ಬೀರ್ತಾ ಬರ್ತಾ ಇರ್ತಾಳೆ. ನೋಡಿದ್ರ ಅದಕ್ಕೆ ನಿಮ್ಮನ್ನೇ ಹೆಂಗೆ ಗುರಾಯಿಸ್ಕೊಂಡು ಹೋಯ್ತಾವಳೆ ಅಂತ ಸಾವಿತ್ರಿ ಹೇಳ್ತಾಳೆ. ಗುರಾಯಿಸ್ಲಿ ಬಿಡು ಸಾವಿತ್ರಿ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂತೆ, ಹಂಗಾಗದೆ ಈ ಮೂರಡಿದು ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಶಿವರಾಮೇಗೌಡರು ಓಟ್ ಹಾಕೋದಕ್ಕಂತ ಬರ್ತಾರೆ. ಅಲ್ಲೇ ಕೂತಿದ್ದು ವಿದ್ಯಾವರಪ್ಪ ಎದ್ದು ನಿಂತ್ಕೊಂಡು ನಮಸ್ತೆ ಮಾಡ್ತಾರೆ. ಶಿವರಾಮೇಗೌಡರು ನೋಡ್ಬಿಟ್ಟು ಸುಮ್ಮನೆ ಬಂದ್ಬಿಡ್ತಾರೆ. ಶಿವರಾಮೇಗೌಡರು ಬೆಳ್ಳಿಗೆ ಗುರ್ತಾಕ್ಸ್ಕೊಂಡು ಬಂದು ಓಟ್ ಹಾಕ್ತಿರ್ತಾರೆ. ಮೇಡಮ್, ನಿಮ್ಮ ಐ ಡಿ ಕಾರ್ಡ್ ತೋರಿಸಿ ಅಂತ ಕೇಳ್ತಾರೆ ಸಾವಿತ್ರಿನ ಆಫೀಸರು. ಅಯ್ಯೋ, ನನಗೆ ಕಾರ್ಡ್ ಕೇಳ್ತಾ ಇದ್ದೀರಾ, ನಾನು ಯಾರು ಗೊತ್ತಾ ಅಂತಾಳೆ ಸಾವಿತ್ರಿ. ಯಾರಾದ್ರೆ ನಮ್ಗೇನು ಮೇಡಮ್, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದ್ದೀರಿ. ಕಾರ್ಡ್ ತೋರಿಸಿ ವೋಟ್ ಮಾಡಿ ಅಂತ ಆಫೀಸರ್ ಹೇಳ್ತಾರೆ. ನಾನು ಅಂತಿರ್ತಾಳೆ ಸಾವಿತ್ರಿ ಅಂತ ಶಿವರಾಮೇಗೌಡರು ಬರ್ತಾರೆ. ನೋಡೋಣ, ನಂತವನೇ ಕಾರ್ಡ್ ತೋರಿಸು ಅಂತವ್ರೆ. ನಾನು ನಿನ್ ತಂಗಿ ಅಂತ ಹೇಳು ಇವ್ರಿಗೆ ಅಂತ ಹೇಳ್ತಾಳೆ ಸಾವಿತ್ರಿ. ನೋಡವ್ವ, ನಾನು ಎಲೆಕ್ಷನ್ ನಿಂತಿರೋದು ಜನಸೇವೆ ಮಾಡೋದಕ್ಕೆ, ಅಧಿಕಾರ ಮಾಡಕ್ಕಲ್ಲ. ಏನ್ ಕೇಳ್ತಾರೋ ಅದನ್ನ ತೋರಿಸಿ ಓಟ್ ಹಾಕ್ಬಿಟ್ ಬಾ ಅಂತಾನೆ ಶಿವರಾಮೇಗೌಡ. ಸಾವಿತ್ರಿ ತಲೆಗಿರ್ಕೊಂಡು, ಅಯ್ಯೋ ಅಣ್ಣ, ನನಗೆ ಯಾಕೆ ಅಂತ ತಗೋಬರ್ಲಿಲ್ಲ ಅಂತಾಳೆ. ತರ್ಲಿಲ್ಲ ಅಂದ್ರೆ ತಂದ್ಬಿಟ್ಟು ಓಟ್ ಹಾಕು ಅಂತಾರೆ ಶಿವರಾಮೇಗೌಡ. ಕಾನೂನು ಎಲ್ರಿಗೂ ಒಂದೇಯ ಅಂತ ಹೇಳಿ ಶಿವರಾಮೇಗೌಡರು ಸರಿ ಸಾಹೇಬ್ರೆ ಅಂತ ಹೊರಡ್ತಾರೆ. ಸರಿ ಅಣ್ಣ ಅಂತಾಳೆ ಸಾವಿತ್ರಿ. ಮನೆಯವರೆಲ್ಲ ಒಬ್ಬೊಬ್ಬರಾಗೆ ಬಂದು ಓಟ್ ಹಾಕ್ತಾ ಇರ್ತಾರೆ. ವಿದ್ಯಾ ಓಟ್ ಹಾಕೋದಕ್ಕಂತ ಬಂದವಾಗ ಅವ್ರ ಅಪ್ಪನ ನೋಡಿ ಕೈಯಲ್ಲಿ ಆಯ್ ಮಾಡ್ತಾಳೆ. ಅವ್ರ ಅಪ್ಪನ ಖುಷಿಯಿಂದ ಕುತ್ಕೊಂತಾರೆ. ಮತ್ತೆ ಮನೆಯವರೆಲ್ಲ ಓಟ್ ಹಾಕಿದ್ದಾದ್ಮೇಲೆ ಲಾಸ್ಟಲ್ಲಿ ಕಾರ್ಡ್ ಎತ್ಕೊಬರ್ತಾಳೆ ಸಾವಿತ್ರಿ. ಕಾರ್ಡ್ ಎತ್ಕೊಬಂದು ಕೊಟ್ರೆ, ಏನಿದು ಮುಖ ನಿಮ್ಮ ಥರನೇ ಇಲ್ವಲ್ಲ ಅಂತ ಕೇಳ್ತಾರೆ ಆಫೀಸರು. ಅದು ಚಿಕ್ಕ ವಯಸ್ಸಲ್ಲಿ ತೆಗ್ಸಿರೋದು ನಾನೇಯ ಅಂತಾಳೆ ಸಾವಿತ್ರಿ. ಹೋಗಿ ಓಟ್ ಮಾಡಿ ಅಂತಾರೆ ಆಫೀಸರು. ಮತ್ತೆ ಬಂದು ಓಟ್ ಹಾಕ್ತಾಳೆ ಸಾವಿತ್ರಿ. ಎಲ್ಲ ಮುಗಿದಾದ್ಮೇಲೆ ಓಟ್ ಹಾಕಿದ್ದೆಲ್ಲ ಮುಗ್ದಿದ್ದಾದ್ಮೇಲೆ ಮನೇಲಿ ಎಲ್ಲರೂ ಕುತ್ಕೊಂಡಿರ್ತಾರೆ. ಚಂಪಾ ಅಮ್ಮಮ್ಮ ಕರೆದ್ರಂತೆ ಅಂತ ಬರ್ತಾಳೆ. ಲೇ ಚಂಪಾ, ಗಟ್ಟಿ ಹಾಲಾಕಿ ಎಲ್ರಿಗೂ ಟೀ ಮಾಡ್ಕೊಬಾರೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅಮ್ಮಮ್ಮ ಅಂತಾಳೆ ಚಂಪಾ. ಅವ್ವ, ಬೆಲ್ಲದ ಟೀ ಮಾಡಕ್ ಹೇಳು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹೌದೌದು, ಬೆಲ್ಲದ ಟೀ ಮಾಡ್ಕೊಂಡ್ ಬಾ ಅಂತ ಹೇಳ್ತಾಳೆ ಅಜ್ಜಮ್ಮ. ಎಲ್ರೂ ಖುಷಿಯಿಂದ ಇರ್ತಾರೆ. ಸರಿ ಅಮ್ಮಮ್ಮ ಅಂತಾಳೆ ಚಂಪಾ. ಹೆಂಗೋ ಸದ್ಯಕ್ಕೆ ಯಾವ ಗಲಾಟೆನೂ ಇಲ್ದಿದ್ದಂಗೆ ಎಲ್ಲ ಬೂತಲ್ಲೂ ಎಲೆಕ್ಷನ್ ನಡೆದೋಯ್ತು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ವಿದ್ಯಾಕ್ಕ ದೊಡ್ಡತ್ತೆಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಚಂಪಾ ಕೇಳ್ತಾಳೆ. ಇಲ್ಲ ಚಂಪಾ, ಅವ್ರ ಸೋದ್ರ ಮಾವನ ಮಗಳಿಗೆ ಸೊಪ್ಪಾಗ್ತಾ ಇದ್ದಾರೆ, ಹಂಗಿಂದ ಹಂಗೆ ಹೋದ್ರು ಅಂತ ವಿದ್ಯಾ ಹೇಳ್ತಾಳೆ. ಸರಿ ಅಕ್ಕ, ಬಂದೇ ಇರು ಅಂತ ಚಂಪಾ ಹೋಗ್ತಾಳೆ. ಅವ್ವ ತಾಯಿ ಉಲ್ಕೆರವ್ವ, ನಿನ್ ದಯದಿಂದ ಅಚ್ಚುಕಟ್ಟಾಗಿ ನಡೀತು ಎಲೆಕ್ಷನ್ನು, ಹಂಗೆ ನನ್ನ ಮಗನ ಗೆಲ್ಸೋ ಜವಾಬ್ದಾರಿ ನಿಂದೆ ಕಣವ್ವ ಅಂತ ಅಜ್ಜಮ್ಮ ಕೈ ಮುಗ್ದು ಕೇಳ್ಕೊಂತಿರ್ತಾಳೆ. ಅವ್ವ, ಎಲ್ಲ ಬೂತಿನ ಕಡೆಯಿಂದನೂ ಮಾಹಿತಿ ತಗೊಂಡಿದ್ದೀನಿ. ಎಲ್ಲ ಕಡೆಗೂ ಅಣ್ಣನ ಪರವಾಗಿ ಅಲೆ ಜೋರಾಗದೆ. ಈಗೀತ ಅಣ್ಣ ಗೆಲ್ಲೋದ್ರಾಗೆ ಯಾವುದೇ ಅನುಮಾನ ಇಲ್ಲ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಲೇ ಗೋವಿಂದ, ನನ್ನ ಮಗ ಗೆಲ್ಲೋದಲ್ಲ ಕಣ್ಲ, ಗೂಡದ ಕಾರಲ್ಲಿ ಓಡಾಡ್ಬೇಕು ಅಂತ ಹೇಳ್ತಾಳೆ ಅಜ್ಜಮ್ಮ. ಅಮ್ಮಮ್ಮ ಹಾಗೆ ಹಾಕ್ತಾರೆ ಕಣ್ಬಿಡು ಅಂತ ಭದ್ರ ಹೇಳ್ತಾನೆ. ಬಲ್ಲಿ ಲೊಚ್ಗುಡ್ತೈತೆ ಅವ್ವ, ಬಲ್ಲಿ ಲೊಚ್ಗುಡ್ತೈತೆ ಅಂದ್ರೆ ದಿಟನೆ ಬಿಡು ಅಂತ ಸಾವಿತ್ರಿ ಹೇಳ್ತಾಳೆ. ಈ ಎಲೆಕ್ಷನ್ ಆಗ್ಬಾರ್ದು, ಶಿವರಾಮೇಗೌಡ ಗೆಲ್ಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರೂ ಎಲ್ಲನೂ ಮೆಟ್ ನಿಂತ್ಬಿಟ್ಟೆ ಅಲ್ಲ ಶಿವರಾಮೇಗೌಡ. ನೀನೇನಾದ್ರೂ ಮಂತ್ರಿ ಆಗ್ಬಿಟ್ರೆ ನಿನ್ನ ಹಿಡಿಯಕ್ಕಾಗಕ್ಕಿಲ್ಲ, ಹಂಗಾಗಕ್ಕೆ ನಾನು ಬಿಡೋಕ್ಕಿಲ್ಲ ಬಿಡು ಅಂತ ಮನಸ್ಸಲ್ಲಿ ಈಶ್ವರಿ ಹೇಳ್ಕೊಂತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.